ಅಂಜುವಿನ ಕಣ್ಣೀರನ್ನು ನೋಡಿ ನಿಖಿಲ್ ಆಕೆಯನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಆ ಖಾರನೆಲ್ಲ ಅಂಜುವಿಗೆ ಅಂಟ್ಕೊಳ್ಳುವಂತೆ ಬಲವಾಗಿ ಮುತ್ತಿಕ್ಬಿಡ್ತಾನೆ. ಆಮೇಲೆ ಮೆಲ್ಲಗೆ ಬಿಡ್ತಾನೆ ಆಕೆನ. ಅಂಜು ಖಾರ ಹಾಗೂ ಕೋಪದಿಂದ ನಿಖಿಲನ್ನು ಹೊಡೆಯೋದಕ್ಕೆ ಹೋಗ್ತಾಳೆ. ನಿಖಿಲ್ ಆಕೆ ಕೈಯನ್ನು ಹಿಡಿದು ತಡೀತಾ ಹತ್ತಿರದಲ್ಲೇ ಇದ್ದಂತಹ ಜಾಮೂನನ್ನು ತೆಗೆದು ಅಂಜು ಬಾಯಿಗೆ ನಿಖಿಲ್ ಇಡ್ತಾ ಇದ್ದಂತೆ ಅಂಜು ಆತನ ಬೆರಳುಗಳನ್ನ ಜೋರಾಗಿ ಕಚ್ಚಿಬಿಡ್ತಾಳೆ. ಅವನ ಆ ರೀತಿ ಮುತ್ತು ಕೊಟ್ಟಿದ್ದಕ್ಕೆ ಕೋಪದಿಂದ ನಿಖಿಲ್ ಆ ನೋವನ್ನು ಸಹಿಸ್ಕೊಳ್ತಾ ಬೆರಳುಗಳನ್ನ ಹಿಂದೆ ಎಳ್ಕೊಂಡ್ಬಿಟ್ಟು ಮತ್ತೊಮ್ಮೆ ಅಂಜುವಿನ ತುಟಿಗಳನ್ನ ತನ್ನದಾಗಿಸಿಕೊಳ್ತಾನೆ. ಅಂಜುವಿನ ಬಾಯಲ್ಲಿರೋ ಗುಲಾಬ್ ಜಾಮೂನನ್ನು ಇಬ್ಬರು ಹಂಚಿಕೊಳ್ಳುವಂತೆ ಗಾಢವಾಗಿ ಆಕೆಯನ್ನು ಚುಂಬಿಸ್ತಾನೆ. ಆ ಸಿಹಿಗೆ ಖಾರದ ಉರಿ ಸ್ವಲ್ಪ ತಗ್ಗಿದಂತೆ ಆಗುತ್ತೆ. ಗುಲಾಬ್ ಜಾಮೂನ್ ಮುಗಿತಾ ಇದ್ದಂತೆ ನಿಖಿಲ್ ಮೆಲ್ಲಗೆ ಆಕೆಯನ್ನು ಬಿಟ್ಟು ಹಿಂದಕ್ಕೆ ಸರಿತಾನೆ. ಅಂಜು ಉಸಿರಾಡ್ಕೊಳ್ತಾ ಕಣ್ಣೀರಿನಿಂದ ನಿಖಿಲನ್ನು ನೋಡ್ತಿರ್ತಾಳೆ. ನಿಖಿಲ್ ಮನಸ್ಸು ಕರಗಿ ಸಣ್ಣದಾಗಿ ನಗ್ತಾ ಅಂಜುವಿನ ಕಣ್ಣೀರನ್ನು ಒರೆಸಿ, ನಾನು ನೀರು ಕುಡಿಲಿಲ್ಲ ಅಂದರೆ ನೀನು ನಂಬಲಿಲ್ಲ, ಅದಕ್ಕೆ ಹೀಗೆ ಮಾಡಬೇಕಾಗಿ ಬಂತು. ಈಗ ನಂಬಿಕೆ ಬಂದಿದೆಯಾ ಅಂಜು ಅಂತ ಕೇಳ್ತಾನೆ. ಅಂಜು ಅವನ ಮೇಲೆ ಕೋಪದ ನೋಟ ಬೀರ್ತಾ, ಹೌದು ಬಂದಿದೆ, ನಿನ್ನ ಅಂತ ಕೈಗಳನ್ನ ಮೇಲೆ ಕೆತ್ತಿ ಕುತ್ತಿಗೆ ಹತ್ರ ಇಳ್ಕೊತಾಳೆ. ನಿಖಿಲ್ ನಗ್ತಾ ಹತ್ರಕ್ಕೆ ಬಂದ ಅಂಜುವನ್ನು ಎದೆಗೆ ಗಟ್ಟಿಯಾಗಿ ಅಪ್ಕೊಳ್ತಾನೆ. ಅಂಜು ಮೊದಲು ಒದ್ದಾಡಿದ್ರೂ ನಿಖಿಲ್ ಬಿಡದೇ ಇರೋದ್ರಿಂದ ಅವಳು ಕೂಡ ಹಾಗೇ ಉಳಿದ್ಬಿಡ್ತಾಳೆ. ಆದರೆ ಕಣ್ಣೀರು ಮಾತ್ರ ನಿಲ್ಲೋದಿಲ್ಲ. ಸಾರಿ ಅಂಜು, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ, ಆದರೆ ನೀನು ನನ್ನನ್ನು ನಂಬಬೇಕು ಅಂತ ಹೇಳಿ ಹೀಗೆ ಮಾಡಬೇಕಾಗಿ ಬಂತು ಅಷ್ಟೇ ಹೊರತು ಬೇಕಂತ ಮಾತ್ರ ಮುತ್ತು ಕೊಟ್ಟಿಲ್ಲ ಚಿನ್ನ. ಐ ಆಮ್ ಸೋ ಸಾರಿ ಅಂತಾನೆ. ಅಂಜು ಸುಮ್ಮನೆ ಇರ್ತಾಳೆ. ಆಕೆ ಗೆಲ್ಲದ ಕೆಳ ಕೈ ಇಟ್ಟು ತಲೆಯನ್ನು ಮೇಲೆ ಕೆತ್ತಿ, ನೋಡಂಜು, ನೀನು ಬೇಸರ ಮಾಡ್ಕೊಳ್ಳೋ ಹಾಗೆ ನಾನೇನು ನಡ್ಕೊಂಡಿಲ್ಲ. ಈಗಲೂ ಕೂಡ ಏನೋ ಆಕಸ್ಮಿಕವಾಗಿ ನಡೆದೋಯ್ತು ಅಷ್ಟೇ, ಸಾರಿ ಅಂತ ಮನಪೂರ್ವಕವಾಗಿ ತನ್ನ ಹೆಂಡತಿಗೆ ಕೇಳ್ತಾನೆ. ಅಂಜು ನಿಖಿಲನ್ನು ಹಿಂದೆ ತಳ್ಳಿಬಿಟ್ಟು ವಾಶ್ರೂಮ್ಗೆ ಹೋಗ್ತಾ ಇದ್ದರೆ ನಿಖಿಲ್ ಆಕೆ ಕೈಯನ್ನು ಹಿಡಿದು ತಡೀತಾ, ನನ್ನ ಜೊತೆ ಮಾತಾಡಲ್ವಾ ಅಂತ ಬೇಸರದಿಂದ ಕೇಳ್ತಾನೆ ಆಕೆನ. ನಿಖಿಲ್ ಪ್ಲೀಸ್ ಬಿಡು, ಈಗ ಮಾವಯ್ಯ ಇದ್ದಾರೆ, ನಿನ್ನ ಜೊತೆ ಯಾವುದೇ ಜಗಳ ಮಾಡಿಕೊಂಡ್ರೆ ಮತ್ತೆ ಮಾವಯ್ಯ ಬೇಸರ ಪಡ್ತಾನೆ, ಅದು ನನಗೆ ಇಷ್ಟನೇ ಇಲ್ಲ. ಮೊದಲು ಮಾವಯ್ಯ ಅವರನ್ನು ಹೋಗೋದಕ್ಕೆ ಬಿಡು, ನಾವು ನಂತರ ಮಾತಾಡ್ಕೊಳ್ಳೋಣ ಅಂತ ಬಲವಂತವಾಗಿ ಕೈ ಹಿಡ್ಕೊಂಡ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾಳೆ ಅಂಜು. ನಿಖಿಲ್ ಮಾತ್ರ ಹಾಸಿಗೆ ಮೇಲೆ ಕೂತ್ಕೊಂಡು ನಗ್ತಾ ಇದ್ದರೆ ಅಂಜು ಹೊರಗೆ ಬಂದು ನಗ್ತಿರೋ ನಿಖಿಲ್ ಕಡೆ ನೋಡಿ ಹಣೆ ಮೇಲೆ 2 ಕುಟ್ತಾಳೆ. ಆತ ತಲೆ ತಪ್ಪಿಸ್ಕೊಳ್ದೆ ಅದು ಅಂಜು ಅಂತ ಕೈಯಿಂದ ಎಳ್ಕೊಂಡು ಮಡಿಲಿನಲ್ಲಿ ಅಂಜುವನ್ನು ಕೂರಿಸ್ಕೊತಾನೆ. ಹತ್ತಿರದಲ್ಲಿದ್ದ ಜಾಮೂನ್ ತೆಗೆದು ಬಾಯಿಯ ಹತ್ರ ಹಿಡ್ತಾನೆ. ಆಗ ಅಂಜು ಗಮನಿಸ್ತಾಳೆ ನಿಖಿಲ್ ಬೆರಳುಗಳು ರಕ್ತ ಗೆಡ್ಡೆ ಕಟ್ಕೊಂಡಿರೋದನ್ನು. ಅಂಜು ತಾನೇ ಕಚ್ಚಿದ್ರಿಂದಲೇ ಹೀಗಾಗಿದೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ತಿನ್ನು, ಇದು ಚೆನ್ನಾಗಿದೆ ತಾನೇ ಅಂತ ಮೆಲ್ಲಗೆ ಹೇಳ್ತಾಳೆ. ನಂತರ ಏನು ಅಂದ್ಕೊಂಡ್ಲೋ ಏನೋ ನಿಖಿಲ್ ಕೈಯನ್ನು ಹಿಡಿದು ತಾನೇ ತಿನ್ನಿಸಿ ಮೇಲಕ್ಕೆದ್ದು ಮೌನವಾಗಿ ಡ್ರಾಯರ್ನಲ್ಲಿರೋ ಕ್ರೀಮ್ ತಂದು ನಿಖಿಲ್ನ ಬೆರಳುಗಳಿಗೆ ಮೆಲ್ಲಗೆ ಹಚ್ತಾಳೆ. ನಿಖಿಲ್ ಅಂತೂ ಅವಳು ಮಾಡ್ತಾ ಇರೋದನ್ನು ಕಣ್ಣು ಕೂಡ ಮಿಟುಕಿಸ್ದೆ ಹಾಗೇ ನೋಡ್ತಾ ಇದ್ದರೆ, ಹೆಲೋ ನೀನು ಏನೇನೋ ಊಹಿಸ್ಕೊಂಡ್ಬಿಡ್ಬೇಡ, ಏನೋ ನನ್ನಿಂದಲೇ ತಾನೇ ನಿನ್ನ ಬೆರಳುಗಳು ಹೀಗಾಗಿದೆ ಅನ್ನೋ ಸ್ವಲ್ಪ ಕಾಳಜಿಯಿಂದ ಈ ರೀತಿ ಔಷಧಿ ಹಚ್ತಿದ್ದೀನಿ ಅಷ್ಟೆ. ಆದರೆ ನೀನು ಮಾಡಿದ್ದಕ್ಕೆ ನಮ್ಮ ಮಾವಯ್ಯ ಹೋದ ಮೇಲೆ ಹೇಳ್ತೀನಿ ಅಂತ ಬೆದರಿಸ್ತಾಳೆ. ಪರವಾಗಿಲ್ಲ ಅಂಜು, ಕನಿಷ್ಠ ನನ್ನನ್ನು ಮನುಷ್ಯನಂತಾದರೂ ನೋಡ್ತಿರುವೆ ಅಲ್ವಾ, ಅದು ಸಾಕು ಅಂತ ಪ್ರೇಮದಿಂದ ಹೇಳ್ತಾನೆ. ಅಂಜು ಅಸಹನೆಯಿಂದ ನಿಖಿಲ್ ಕೈಯನ್ನು ಬಿಟ್ಟು ಎದ್ದು ಹೊರಗಡೆ ಹೋಗ್ತಾಳೆ. ಸೂರ್ಯ ಮತ್ತು ಪೃಥ್ವಿರಾಜ್ ಸಾಮಾನ್ಯವಾಗಿಯೇ ಬೃಂದಾವನ ಕುರಿತು ಮಾತನಾಡ್ತಾ ಇದ್ದರೆ
ನಿಖಿಲ್ ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಏನಾಯಿತು ನಿಖಿಲ್? ಆಗಲೇ ಕರಿತಾ ಇದ್ರೂ ಕೂಡ ಮಾತಾಡದೆ ಹಾಗೆ ಹೊರಟೋದೆ ಅಂತ ಕೇಳ್ತಾನೆ ಪೃಥ್ವಿರಾಜ್. ಅದು ಅಣ್ಣ ಅಂತ ಹೇಳೋದಕ್ಕೆ ಹೋಗ್ತಿದ್ರೆ ಸೂರ್ಯ ಸಣ್ಣ ಗಂಟಲು ಸವರ್ಕೊಂಡು ನಿಖಿಲ್ ಶರ್ಟ್ಗೆ ಅಂಟ್ಕೊಂಡಿದ್ದ ಕುಂಕುಮವನ್ನು ತೆಗೆದು ತೋರಿಸ್ತಾನೆ. ಅದನ್ನು ನೋಡಿದ್ರು ಪೃಥ್ವಿರಾಜ್ ಇನ್ನೂ ಏನು ಕೇಳದೆ ಸುಮ್ಮನಿರ್ತಾರೆ. ನಿಖಿಲ್ ಹೇಗೆ ಅಂಟ್ಕೊಂತು ಅಂತ ಯೋಚಿಸ್ತಾ ಅಂಜು ಸ್ಟಿಕ್ಕರ್ ಮೇಲೆ ಕುಂಕುಮ ಇಟ್ಕೊಂಡಿದ್ದಾಳೆ ಅಂತ ನೆನಪಾಗಿ ತನಗೆ ತಾನೇ ನಗ್ತಾ, ಅದು ಏನಿಲ್ಲ ಅಣ್ಣ, ಏನೋ ಹಾಗೇ ಅಂತ ಮಾತನ್ನು ಬದಲಾಯಿಸ್ತಾನೆ. ಸೂರ್ಯ ಅಂತೂ ತನ್ನ ನಗುವನ್ನು ಹಾಗೆಯೇ ತಡ್ಕೊಳ್ತಾ, ಸರಿ ಸರಿ ಬಿಡು, ಗಾಯ ಮಾಡ್ಕೊಳ್ಬೇಡ ನಿಖಿಲ್ ಅಂತಾನೆ. ನಂತರ ಇಷ್ಟಕ್ಕೂ ನಿಮ್ಮಪ್ಪ ಬರಲಿಲ್ವಾ ಅಂತ ಕೇಳ್ತಾನೆ. ಸಣ್ಣದಾಗಿ ನಿಟ್ಟುಸಿರನ್ನು ಬಿಡ್ತಾ, ಏನು ಹೇಳಿ ಅಣ್ಣ, ಅವರಲ್ಲಿ ಏನೋ ತಿಳಿಯದ ಕೋಪ, ನೋವನ್ನು ಮಾಡ್ಕೊಂಡು ನರಳ್ತಿದ್ದಾರೆ. ಬಹುಶಃ ಸಂಜು ಬಗ್ಗೆನೇ ಇರಬಹುದೇನೋ ಅಂತ ಬೇಸರ ಪಡ್ತಾನೆ. ಸಂಜು ಬಗ್ಗೆ ಅನ್ನೋ ಮಾತಿಗೆ ಸ್ವಲ್ಪ ಕೋಪ ಬಂದರೂ ಅದನ್ನು ತಡ್ಕೊಳ್ತಾ ಮತ್ತೆ ಏನಂತಿದ್ದಾರೆ ಅಂತ ಪೃಥ್ವಿರಾಜ್ ಕೇಳ್ತಾರೆ. ಏನೂ ಅಂತಿಲ್ಲ ಅಣ್ಣ, ಸದ್ಯಕ್ಕಂತೂ ಸುಮ್ಮನಾಗೇ ಇದ್ದಾರೆ, ಮತ್ತೆ ತಲೆ ಏನಾದರೂ ಇದೆಯೋ ಏನೋ ಅಂತ ಅಂತಾನೆ ಸೂರ್ಯ. ಸರಿ ಬಿಡು, ಆ ವಿಷಯಗಳನ್ನ ಬಿಟ್ಟು ಅಂಜುವನ್ನು ಸಂತೋಷವಾಗಿ ನೋಡಿಕೊಳ್ಳುವಂತೆ ನೀನು ಆ ಕಾರ್ಯವನ್ನು ನೋಡು. 2 ದಿನ ಸಮಯ ನೋಡಿ ಆಕೆಯನ್ನು ಅಕ್ಕನ ಹತ್ರಕ್ಕೆ ಕರ್ಕೊಂಡು ಹೋಗು. ಹೌದಣ್ಣ, ಸರಿ. ನೀವು ಯಾವಾಗ ಹೊರಡ್ತೀರಿ ಮತ್ತೆ? ನಾನು ಕೂಡ 2 ದಿನ ಬಿಟ್ಟು ಹೊರಡ್ತೀನಿ. ಇನ್ನೇನು ಅಕ್ಕುವಿನ ಕಾಲೇಜ್ ಕೂಡ ಆರಂಭವಾಗುತ್ತೆ ತಾನೇ? ಒಂದೇ ಬಾರಿಗೆ ಅದನ್ನೆಲ್ಲ ನೋಡಬೇಕು. ಇನ್ನು ಅಕ್ಷರ ಕೂಡ ಕಾಲೇಜಿಗೆ ಹೊರಡ್ತಾಳೆ. ಹಾಗಾದರೆ ನಾನು ಕೂಡ ಮತ್ತೆ ವಾಪಸ್ ಬರ್ತೀನಣ್ಣ. ಮತ್ತು ಅಂಜುವಿಗೂ ಕಾಲೇಜ್ ಇದೆ ತಾನೇ? ಈ ಮಧ್ಯೆ ಹೋಗಿ ಬಂದ್ಬಿಡ್ತೀವಿ. ಇತ್ತ ಸೂರ್ಯ ಕೂಡ ಓಕೆ ಪೃಥ್ವಿರಾಜ್, ನಾನು ಕೂಡ ಸಂಜೆ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಸೂರ್ಯ. ಅದೇನು ಸೂರ್ಯ, ಬೃಂದಾನನ ಕರ್ಕೊಂಡು ಹೋಗಲ್ವಾ ನೀನು? ಇಲ್ಲ, ಕರ್ಕೊಂಡು ಹೋಗೋದಿಲ್ಲ ಪೃಥ್ವಿರಾಜ್. ಅದೇ ಯಾಕೆ? ಬೃಂದಾ ಪರಿಸ್ಥಿತಿ ಅರ್ಥ ಮಾಡ್ಕೋ ನಿಖಿಲ್. ಆಕೆ ಎಂಥವಳೇ ಆಗಲಿ, ಆಕೆ ಕೂಡ ಒಬ್ಬ ಹೆಣ್ಮಗಳು ತಾನೇ. ಈಗ ಆಕೆ ಮನಸ್ಸಿಗೆ ತುಂಬಾ ಗಾಯ ಆಗಿಬಿಟ್ಟಿದೆ. ಸದ್ಯಕ್ಕಂತೂ ಆಕೆ ಇಲ್ಲೇ ಉಳಿದು ಕಾಲೇಜ್ಗೆ ಹೋಗೋದು ಉತ್ತಮ. ಆಗಲೇ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಅನ್ನೋದು ಬರುತ್ತೆ. ಆಹಾ, ಹಾಗಾದರೆ ಮತ್ತೆ ಬೃಂದ ಒಪ್ಕೊಂಡಿದ್ದಾಳ ಸೂರ್ಯ? ಹೇಳಿದ್ನಲ್ಲ ಪೃಥ್ವಿರಾಜ್, ನಮ್ಮ ಮಧ್ಯೆ ಅಷ್ಟು ಬೇಗ ಬಂಧನ ಬೆಳೆಯುತ್ತೆ ಅನ್ನೋ ನಂಬಿಕೆ ನನಗಂತೂ ಖಂಡಿತವಾಗ್ಲೂ ಇಲ್ಲ. ಬೃಂದ ಮಾತ್ರ ತನ್ನ ರೂಮ್ನಿಂದ ಹೊರಗೆ ಬರದೆ ಹಾಗೆ ಅಲ್ಲೇ ಉಳಿತಾಳೆ. ಕೆಳಗೆ ಅಂಜು, ಲಕ್ಷ್ಮಿ, ನಿಖಿಲ್ ಅವರೊಂದಿಗೆ ಮಾತಾಡ್ತಾ ಸಂಜೆವರೆಗೆ ಕಾಲ ಕಳೀತಾರೆ. ಪೃಥ್ವಿರಾಜ್ ಹೊರಡ್ತೀನಿ ಅಂತ ಇದ್ದಂತೆ ಅವರೆಲ್ಲರೂ ಹತ್ತಿರ ನಿಂತು ಬೀಳ್ಕೊಡ್ತಾರೆ. ಪೃಥ್ವಿರಾಜ್ ಹೋಗ್ತಾ ಇದ್ದಂತೆ, ಏನಾಯಿತು ಬೃಂದ, ನಿಜಕ್ಕೂ ನೀನು ಯಾಕೆ ಕೆಳಗೆ ಬರಲೇ ಇಲ್ಲ ಅಂತ ಲಕ್ಷ್ಮಿಯವರು ತನ್ನ ಮಗಳನ್ನು ಕೇಳ್ತಾರೆ. ಆಕೆ ಈಗ ಸ್ವಲ್ಪ ಮನಸ್ಸಿಲ್ಲದಂತಿದ್ದಾಳೆ ಅಮ್ಮ, ಅದಕ್ಕೆ ಹಾಗಿದ್ದಾಳೆ. ಕೆಲವು ದಿನಗಳು ಆಕೆಯನ್ನು ಹಾಗೆ ಬಿಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಸೂರ್ಯ. ಲಕ್ಷ್ಮಿ ತನ್ನ ಅಳಿಯನ ಮಾತು ಕೇಳಿ ಅವಳು ಕೂಡ ಏನೂ ಮಾತನಾಡದೆ ಸುಮ್ಮನಾಗ್ಬಿಡ್ತಾಳೆ. ಸರಿ ಅಮ್ಮ, ನಾನು ಕೂಡ ಹೊರಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದೇನು ಸೂರ್ಯ, 2 ದಿನಗಳಾದರೂ ಇರದೆ ಹೊರಟೋಗ್ತಿದ್ದೀನಿ ಅಂತ ಅಂತಿದ್ದೀರಿ ಅಂತ ನಿಖಿಲ್ ಕೇಳ್ತಾನೆ. ಅದು ಅಮ್ಮ, ಮದುವೆ ಆದ ಹೆಣ್ಣುಮಗಳನ್ನು ಮನೆಯಲ್ಲಿ ಬಿಟ್ಟು ಹೋಗೋದು ಒಳ್ಳೆಯದಲ್ಲ, ಅದನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಅಂತಾರೆ ಲಕ್ಷ್ಮಿ ಅವರು ಕೂಡ.
ಅಂಜು ಮಾತ್ರ ಬೊಂಬೆಯಂತೆ ನಿಂತ್ಕೊಂಡು ಎಲ್ಲರ ಮುಖವನ್ನು ನೋಡ್ತಿರ್ತಾಳೆ, ಈಗೇನಾಗುತ್ತೋ ಅಂತ. ಈಗಲೇ ಕಷ್ಟ ಅಮ್ಮ, ಆಕೆ ಎಜುಕೇಷನ್ ಕೂಡ ಇನ್ನೂ ಮುಗ್ದಿಲ್ವಲ್ಲ. ಈ 3 ತಿಂಗಳಲ್ಲಿ ಆಕೆ ಮುಗಿದ್ರೆ ಆಗ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೆ ಆಕೆಯನ್ನು ಇಲ್ಲೇ ಇರೋದಕ್ಕೆ ಬಿಡಿ ಅಂತ ಹೇಳಿ ಮೇಲಕ್ಕೆ ಹೋಗ್ಬಿಡ್ತಾನೆ ಸೂರ್ಯ, ಇನ್ನು ಅಲ್ಲಿ ನಿಲ್ಲದೆ. ಲಕ್ಷ್ಮಿ ಭಯದಿಂದ, ನಿಖಿಲ್ ಏನಪ್ಪ ಇದು, ಅಳಿಯಂದ್ರು ಬೃಂದಾಳನ ಬಿಟ್ಟು ಹೋಗ್ತೀನಿ ಅಂತ ಅಂತಿದ್ದಾರೆ ಅಂತ ಅಂತಾಳೆ. ಅಮ್ಮ ನೀನು ಚಿಂತೆ ಮಾಡಬೇಡ, ಸೂರ್ಯ ಅಂದಿದ್ದು ಸರಿ, ಬೃಂದಾ ಓದೋದನ್ನು ನಿಲ್ಲಿಸಬಾರ್ದು. ಮೊದಲು ಸ್ವಲ್ಪ ಕಾಲೇಜಿಗೆ ಹೋಗಿ ಬಂದರೆ ಆಕೆ ಮನಸ್ಸು ಕೂಡ ಸ್ವಲ್ಪ ಬದಲಾಗತ್ತೆ. ಓದು ಮುಗಿದ ಕೂಡಲೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂತಿದ್ದಾರೆ ತಾನೇ, ಮತ್ತು ಮಧ್ಯದಲ್ಲಿ ಬರ್ತಿರ್ತಾರೆ, ಇನ್ನು ಯಾಕೆ ಭಯ ಅಂತ ತನ್ನ ತಾಯಿಗೆ ಸಮಾಧಾನವನ್ನು ಮಾಡ್ತಾನೆ. ನಂತರ ತಾಯಿನ ಅಡುಗೆ ಮನೆಗೆ ಕಳಿಸ್ಬಿಡ್ತಾನೆ, ಇನ್ನು ಅಲ್ಲೇ ಇದ್ದರೆ ಇದೇ ರೀತಿ ಚಿಂತೆ ಮಾಡ್ತಿರ್ತಾರೆ ಅಂತ. ಸೂರ್ಯ ಅಂತೂ ಹೊರಡೋದಕ್ಕೆ ಸಿದ್ಧನಾಗಿ ಹಸಿರು ಬಣ್ಣದ ಪ್ಯಾಂಟ್ ಮತ್ತು ಕಿತ್ತಳೆ ಬಣ್ಣದ ಶರ್ಟ್ ಮೇಲೆ ಹೊರಗೆ ಬಂದು ಕೂದಲು ಸರಿಪಡಿಸ್ಕೊಳ್ತಿದ್ರೆ, ಬೃಂದಾ ಮಲ್ಕೊಂಡು ನೋಡಿಯೂ ಏನೂ ಮಾತಾಡದೆ ಮೌನವಾಗಿ ಇರ್ತಾಳೆ. ಕನ್ನಡಿಯಿಂದ ಬೃಂದಾ ಕಡೆ ನೋಡಿ, ಬೃಂದಾ ನೀನು ಪೃಥ್ವಿರಾಜನ್ನ ತೊಂದರೆಗೊಳಿಸೋದಿಲ್ಲ ಅಂದೆ ತಾನೇ? ಆ ನಂಬಿಕೆ ಮೇಲೆ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಒಂದು ವೇಳೆ ನೀನು ಇನ್ನೂ ಹಳೆಯದನ್ನೇ ಮನಸ್ಸಿನಲ್ಲಿಟ್ಕೊಂಡು ಹುಚ್ಚು ಕೆಲಸಗಳನ್ನ ಮಾಡಿದ್ರೆ ಈ ಬಾರಿ ಸಹಿಸ್ಕೊಳ್ಳೋದಿಲ್ಲ, ಖಂಡಿತ ಎಚ್ಚರಿಕೆ ನೀಡ್ತಿದ್ದೀನಿ. ನನಗೆ ಭಾವನೆಗಳು ಅಷ್ಟಾಗಿ ಗೊತ್ತಿಲ್ಲ, ಆದರೆ ಪೃಥ್ವಿರಾಜ್ ಸಾಮಾನ್ಯ ಪರಿಚಯವಾಗಿದ್ದರೂ ಆತನ ಗುಣ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಏನೇ ಮಾಡಿದ್ರೂ ಪೃಥ್ವಿರಾಜ್ ಪರವಾಗಿಯೇ ಮಾಡ್ತೀನಿ, ಇದನ್ನು ನೆನಪಿನಲ್ಲಿಟ್ಕೊ ನೀನು ಅಂತ ಹೇಳಿ ಬ್ಯಾಗನ್ನು ತೆಗೆದುಕೊಳ್ತಾನೆ ಸೂರ್ಯ. ಬೃಂದಾ ಮತ್ತೊಂದು ಕಡೆ ತಿರುಗಿ, ನೀನೇನು ಚಿಂತೆ ಮಾಡಬೇಡ, ನಾನು ಅಂಥ ಕೆಲಸಗಳನ್ನೇನೂ ಮಾಡೋದಿಲ್ಲ ಅಂತ ಅಳುಮುಂಜಿ ಧ್ವನಿಯಲ್ಲಿ ಹೇಳ್ತಾಳೆ ಬೃಂದಾ. ಆ ಮಾತಿಗೆ ಸಣ್ಣದಾಗಿ ನಗ್ತಾ, ಹಾಗಾದರೆ ಇದೇ ಮಾತಿನ ಮೇಲಿರು, ಬಾಯ್ ಅಂತ ಹೇಳಿ ಓಡೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ಇರು ಸೂರ್ಯ ಅಂತ ಗಾಬರಿಯಾಗಿ ಎದ್ದು ಕೂತ್ಕೊಳ್ತಾಳೆ ಬೃಂದಾ. ಆಕೆ ಕರಿಯಲ್ಲಿ ಹಿಂದೆ ತಿರುಗಿ ಏನಂತಾಳೆ ಅಂತ ಆಕೆಯನ್ನೇ ನೋಡ್ತಾ ಇರ್ತಾನೆ ಸೂರ್ಯ. ಆಕೆ ಯಾಕೆ ತಡೆದ್ಲಿ ಎಂಬುದು ಅವಳಿಗೂ ತಿಳಿದೇ ಇರೋದ್ರಿಂದ ಸುಮ್ಮನಾಗ್ಬಿಡ್ತಾಳೆ. 2 ನಿಮಿಷಗಳಾದರೂ ಆಕೆಯಿಂದ ಯಾವುದೇ ಮಾತು ಬಾರದೇ ಇರೋದ್ರಿಂದ ಸುಮ್ಮನೆ ಬ್ಯಾಗ್ ಕೆಳಗಿಟ್ಟು ಟೇಬಲ್ ಮೇಲಿದ್ದ ಪುಸ್ತಕಗಳನ್ನ ನೋಡಿ ಬಾಯ್ ಅಂತ ಹೇಳಿ ಬ್ಯಾಗ್ ತೆಗೆದುಕೊಂಡು ಹೊರಗೆ ಬರ್ತಾನೆ. ಬೃಂದಾಗ ಮಾತ್ರ ಅವನ ಜೊತೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆದ್ದರಿಂದ ಬೃಂದ ಹಾಸಿಗೆ ಇಳಿದು ಸೂರ್ಯ ಮೆಟ್ಟಿಲತ್ತು ಹೋಗ್ತಿದ್ರೆ ಹಿಂದೆ ಕೆಳಗೆ ಬಂದು ಸೂರ್ಯನ ಹಿಂದೆ ನಿಲ್ತಾಳೆ. ಹೋಗ್ಬರ್ತೀನಮ್ಮ ಅಂತ ಲಕ್ಷ್ಮಿಗೆ ಹೇಳ್ತಿದ್ರೆ, ನೋಡಪ್ಪ ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೋಗಪ್ಪ ಅಂತ ಬಜ್ಜಿಗಳನ್ನೆಲ್ಲ ತೆಗೆದುಕೊಂಡು ಬರ್ತಾಳೆ ಲಕ್ಷ್ಮಿ. ಪ್ಲೀಸ್ ಅಮ್ಮ ಈಗ ಏನೂ ಬೇಡ ಅಂಥೇಳಿ, ಸರಿ ಅಂಕಲನ್ನು ಕೇಳಿದ್ದೀನಿ, ನಿಖಿಲ್ ಬಾಯ್, ಅಂಜು ಬಾಯಮ್ಮ ಅಂಥೇಳಿ ಹಿಂದೆ ತಿರುಗಿ ಬೃಂದಾ ಕಡೆ ಒಮ್ಮೆ ನೋಡಿ ಕಾರಿನ ಹತ್ರ ಹೋಗ್ತಾನೆ. ಎಲ್ಲರೂ ಸೂರ್ಯ ಹೋಗೋವರೆಗೂ ಅಲ್ಲೇ ನಿಂತು ಆತ ಹೋಗ್ತಿದ್ದಂತೆ ಅಲ್ಲಿದ್ದ ಪ್ರತಿಯೊಬ್ಬರು ಕೂಡ ವಾಪಸ್ ಮನೆಯೊಳಗಡೆ ಬಂದ್ಬಿಡ್ತಾರೆ. ಬೃಂದಾ ಮೌನವಾಗಿ ಮೇಲಕ್ಕೆ ಬಂದು ಹಾಸಿಗೆ ಮೇಲೆ ಮಲ್ಕೊಂಡ್ಬಿಡ್ತಾಳೆ. ಸೂರ್ಯ ಹಾಗೆ ಹೋಗ್ತಾ ಇದ್ದಂತೆ ಪಾಂಡು ಒಳಗೆ ಬರ್ತಾರೆ. ಅವ್ರು ಒಳಗೆ ಬರ್ತಿದ್ದಂತೆ, ಏನಪ್ಪ ಅಳಿಯ ಮನೆಗೆ ಬಂದಿದ್ರು, ನೀನಿಲ್ಲದೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಆತ ಒಟ್ಟು ಹೋಗಿದ್ದಾನೆ ಅಂತ ತಿಳಿದೇ ಬಂದೆ ಅಂತ ಮನಸ್ಸಿನಲ್ಲಿಯೇ ಅಂದ್ಕೊಟ್ಟಂತ, ಸ್ವಲ್ಪ ಹೊತ್ತು ಸುಮ್ಮನಿರು, ಹೋಗು ಒಳಗಡೆ ಅಂತ ಅರ್ಚ್ತಾನೆ ಪಾಂಡು ತನ್ನ ಹೆಂಡತಿ ಮೇಲೆ. ಬೃಂದಾ ಎಲ್ಲಿ ಅಂತ ಕೇಳ್ತಾನೆ ಅಸಹನೆಯಿಂದ. ಅದು ಮೇಲಿದ್ದಾಳೆ ಅಂತ ಹೇಳ್ತಾ ಇದ್ದಂತೆ
ಲಕ್ಷ್ಮಿ ಒಳಗಡೆ ಹೊರ್ಟೋಗ್ಬಿಡ್ತಾಳೆ. ಪಾಂಡು ಅಲ್ಲಿಂದ ಎದ್ದು ಬೃಂದ ಹತ್ರ ಹೋಗ್ತಾನೆ. ಅವಳ ಕೊಠಡಿ ಬಳಿ ಹೋಗಿ ಮಲಗಿರುವಂತಹ ಬೃಂದಾಳನ್ನು ನೋಡಿ, ಅಮ್ಮ ಬೃಂದಾ ಅಂತ ತಲೆ ಮೇಲೆ ಪಾಂಡು ಬಂದು ಕೈ ಇಡ್ತಾ ಇದ್ದಂತೆ ಕಣ್ಬಿಟ್ಟು ಎದ್ದು ಕೂತ್ಕೊಳ್ತಾಳೆ ಬೃಂದ. ಏನಾಯ್ತು ಬೃಂದ, ನೀನು ಯಾಕೆ ಹೀಗಾಗ್ಬಿಟ್ಟಿದ್ದಿ? ಮೊದಲು ಇಲ್ಲೆಲ್ಲ ಕಡೆ ಸಂಭ್ರಮದಿಂದ ತಿರುಗ್ತಾ ಇದೆಯಲ್ಲ, ಮತ್ತು ಯಾಕಮ್ಮ ಹೀಗಿದೆಯಾ ಈಗ ಅಂತ ಕೇಳ್ತಾರೆ. ಏನಿಲ್ಲಪ್ಪ ಅಂತ ತಲೆ ಅಡ್ಡವಾಗಿ ಆಡಿಸ್ತಾಳೆ. ನಿನ್ನ ನೋವು ಏನಂತ ನನಗೆ ಹೇಳ್ತಾಯಿ. ನಿನಗೆ ಆತ ನಿಜವಾಗ್ಲೂ ಇಷ್ಟ ಇಲ್ವಾ? ಒಂದು ವೇಳೆ ನಿನಗೆ ಇಷ್ಟ ಇಲ್ಲ ಅಂತಂದರೆ ಹೇಳ್ಬಿಡು, ವಿಚ್ಛೇದನ ಕೊಡಿಸ್ಬಿಡ್ತೀನಿ ಅಂತ ಹಲ್ಲು ಕಚ್ಚಿ ಸೂರ್ಯನನ್ನೇ ನೆನಪಿಸ್ಕೊಡ್ತಾ ಇರ್ತಾನೆ. ಅವನು ಹಾಡಿದ ಮಾತುಗಳೆಲ್ಲ ನೆನೆಸ್ಕೊತಿದ್ರೆ ಪಾಂಡುಗಂತೂ ಸೂರ್ಯನ ಅಳಿಯನನ್ನಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಬೃಂದ ಅಂತೂ ಭಯದಿಂದ ನೋಡ್ತಾ, ವಿಚ್ಛೇದನ ತೆಗೆದುಕೊಳ್ಳೋದಕ್ಕೆ ಇದು ಯಾವುದೇ ಹಿರಿಯರು ಸೆಟ್ ಮಾಡಿದಂಥ ಮದುವೆ ಅಲ್ಲ, ಇಷ್ಟಪಟ್ಟು ಮಾಡಿಕೊಂಡ ಮದುವೆನೂ ಅಲ್ಲ, ಇದು ಒಂದು ವಿಚಿತ್ರವಾದ ಮದುವೆ. ಇದರಲ್ಲಿ ವಿಚ್ಛೇದನ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಅಪ್ಪ. ಒಂದು ವೇಳೆ ಆ ಮಾತು ಬಂದರೆ ಆ ಪೊಲೀಸ್ ಶೂಟ್ ಮಾಡಿಬಿಡ್ತೀನಿ ಅಂತ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ ಬೃಂದ ತನ್ನಪ್ಪನಿಗೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.